ಅಭಿಮಾನ ಸೋದರಿಯಾದ ಸುಭದ್ರ ಅಣ್ಣನಾದ ಶ್ರೀಹರಿ ನಾನು ಮತ್ತು ಅಣ್ಣನಾದ ಬಲದೇವರು ಪ್ರಮಾಣ ಮಾಡಿಕೊಟ್ಟಿದ್ದೇವೇನಾಗಿತ್ತು. ಸೋದರಿ ಶ್ರೀಹರಿ ಸೂರ್ಯ ಚಂದ್ರಾದಿಗಳಿಗೆ ನಡೆದರೂ ನಡೆಯಬಹುದು. ಅಣ್ಣನಾದ ಬಲದೇವರು ಈ ಕಾರ್ಯಗಳು ಮುಂದಿರಬಹುದು. ನೀನು ನಿನ್ನ ಅಂತಃಪುರಕ್ಕೆ ಕಾರಮ್ಮ ತಂಗಿ ಪಾತ್ರನಾದ ಅಣ್ಣನಾದ ಶ್ರೀಹರಿ ಅಣ್ಣನಾದ ಬಲರಾಮನು ತನ್ನ ಮಗಳನ್ನು ಎನ್ನ ಮಗನಿಗೆ ಕೊಡುವೆನೆಂದು ಎನ್ನ ಕೈಯೊಳು ಕೈ ಹಾಕಿ ಭಾಷೆ ಕೊಟ್ಟಿರುವುದು. ಎಲ್ಲರೂ ಸೇರಿ ಎನ್ನ ಮಗನ ಮದುವೆಯನ್ನು ಮಾಡಬೇಕೆಂದು ಹೇಳಿಕೊಳ್ಳುವೆನು. ಕಂಡಿ ಅಣ್ಣ ಜಾಗರಣೆ ನಿಮ್ಮ ಇಷ್ಟದಂತೆ ನಾನು ನಡೆಸಿಕೊಡಲು ಸೋದರಿ. ಅಮ್ಮ ತಂಗಿ ಸುಭದ್ರ ಅಣ್ಣ ಬಲಭದ್ರ ಸಚಿರೇಖೆ ಎಲ್ಲಿಗೆ ಹೋಗುತ್ತಾಳೆ? ನಾನು ನಿನಗೆ ಎಷ್ಟು ಹೇಳಿದ ಕಾಲಕ್ಕೂ ನಿನ್ನ ಮನಸ್ಸಿನೊಳ ಸಮಾಧಾನ ಉತ್ತರವಾಯಿತು. ಇನ್ನು ನಿನಗೆ ಸಮಾಧಾನ ಇಲ್ಲದಿದ್ದರೆ ಪ್ರಮಾಣ ಮಾಡಿದನು ಕೈಪಿಡಿ. ಗುರು ಹಿರಿಯರ ಹಣೆಗೆ ಕೊಟ್ಟ ಮಾತು ತಪ್ಪುವುದಿಲ್ಲ. ಸಂತೋಷದಿಂದ ನಡಿಯಮ್ಮ ತಂಗಿ ಪಾರ್ಥನಾರ್ಥ ಹಂಗೆ ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ. ನಮ್ಮ ಹರಮಂದಿರಕ್ಕೆ ನನ್ನ ಮೋಹದ ಮಗಳಾದ ಶಚಿರೇಖೆಯನ್ನು ನಿಮ್ಮ ತಂದೆಯಾದ ಬಲದೇವನ ಕರೆದರುವಂತೆ ಜಾಗೃತಿಯಿಂದ ಕರೆತರುವಂತೆ ನಾನು ಸೂತ ಬಿಡುವಂತ ನಾನು ರಥ ನಿಮ್ಮ ಜಾಗರದೇವ ಅದೇನು ಚೆನ್ನಾಗಿ ಎನ್ನನು ನೀ
ಕೊಳದಲ್ಲಿ ಇರುವ ಹೆಣ್ಣನ್ನು ಅತಿ ಸಡಗರದಿಂದ ಇಲ್ಲಿಗೆ ಬರಮಾಡಿಕೊಂಡ ಕಾರಣವೇನು ತಂದೆ? ನೀ ಕರೆದ ತಕ್ಷಣವೇ ನಾನು ಓಡೋಡಿ ಬಂದೆ. ವಿಷಯವನ್ನು ತಿಳಿಸಿ ಎನ್ನ ಮುಂದೆ. ಅಹೋ ಮಗಳೇ ಸಚಿರೇಖ, ನಿನ್ನ ಕರೆಸಿದ ಕಾರಣ ಏನೆಂದರೆ, ಏನದು? ನಿಮ್ಮ ಸೋದರತಿಯಾದ ಸುಭದ್ರ ದೇವಿಯು ನಮ್ಮ ಮನೆಗೆ ಬಂದು ನಿನ್ನ ಮಗಳ ಕೊಡಿ ಎಂದು ಪರಿಯಾಂತರದಿಂದ ಬೇಡಿಕೊಂಡಳು. ಹೌದೇ? ಅಹೋ ಮಗಳೇ, ತಂದೆ, ಆದ ಕಾರಣ ನಾನು ಶ್ರೀಕೃಷ್ಣನು ನಾರದರು ಈ ಸಭಾ ಸಜ್ಜನರ ಎದುರಿಗೆ ನಿಮ್ಮ ಹತ್ಯೆಗೆ ಪ್ರಮಾಣವನ್ನು ಮಾಡಿರುವೆನು. ಅಹೋ ಮಗಳೇ, ಏನೆಂದು ಮಾಡಿರುವೆ ಅಪ್ಪಯ್ಯ? ನಿನ್ನ ಅಭಿಮಾನಿಗೆ ಕೊಡುತ್ತೇನೆಂದು ಪ್ರಮಾಣವನ್ನು ಮಾಡಿರುವನು ಮಗಳೇ.